ಮನ್ಯಾಗ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಚುರ್ಮರಿ ಇದ್ವಪ್ಪ ಅಂತಂದ್ರೆ ಫಟಾಫಟ್ ಅಂತೇಳಿ ಒಂದು 10 ನಿಮಿಷದಾಗ ಈ ಸ್ಪೆಷಲ್ ಚುರ್ಮರಿ ಚೂಡ ಮಾಡ್ಕೋಬೋದು. ಮಾಮೂಲಿ ಚೂಡಕ್ಕಿಂತ ಇವತ್ತಿನ ರೆಸಿಪಿ ಐತಲ್ರಿ ಸ್ವಲ್ಪ ಬ್ಯಾರೆನೇ ಐತಿ. ಮೊದಲ ಚುರ್ಮರಿ ಮಂಡಕ್ಕಿ ಅಥವಾ ಕಡಲೆಪುರಿ ತಗೊಂಡಿದ್ರಾಗ ಹಸಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಬೇಕು. ಹಂಗೈಲೆ ಚಲೋತಂಗೆ ತಿಕ್ಕೋಂತ ಮಿಕ್ಸ್ ಮಾಡಬೇಕು. ಪ್ರತಿಯೊಂದು ಚುರ್ಮರಿಗೆ ಎಣ್ಣೆ ಸರಿಯಾಗಿ ಹತ್ತಬೇಕು. ಆಮೇಲೆ ಇದನ್ನ ಸಣ್ಣ ಉರಿ ಒಳಗೆ ಹುರಿಬೇಕು. ಗರಿ ಗರಿ ಆಗುತನ ಕೈ ಬಿಡ್ಲಾರ್ದ ಚಲೋತಂಗೆ ಹುರಿದ್ಮೇಲೆ ಗ್ಯಾಸ್ ಆಫ್ ಮಾಡ್ರಿ. ಪೂರ ತಣ್ಣಗಾಗುತನ ಬಿಡಬೇಕು. ನೆಕ್ಸ್ಟ್ ಈಗ ಚೂಡಾಕ್ ಹಾಕಕ್ಕೆ ಬೆಳ್ಳುಳ್ಳಿ ಖಾರ ಮಾಡ್ಕೋಬೇಕು. ಮಿಕ್ಸಿ ಜಾರ್ನಾಗ ಒಂದು 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ಎಸಳನ್ನ ಸಿಪ್ಪಿ ಬಿಡಿಸಿ ಜಜ್ಜಿ ಹಾಕಾಕತ್ತೀನಿ. 1 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಖಾರ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನಷ್ಟು ಇಂಗು ಮತ್ತು 1 ಟೇಬಲ್ ಸ್ಪೂನಷ್ಟು ಹಸಿ ಎಣ್ಣೆ ಹಾಕಿ ನೈಸಾಗಿ ಇದನ್ನು ರುಬ್ಬಬೇಕು. ಈಗ ಚೂಡಾಕ್ ಹಾಕಕ್ಕೆ ಬೆಳ್ಳುಳ್ಳಿ ಖಾರ ರೆಡಿ ಆಯ್ತು. ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಸಂಬಂಧ ಕಲರ್ ನೋಡ್ರಿ ಎಷ್ಟು ಮಸ್ತ್ ಕೆಂಪಗೆ ಬಂದೈತಿ. ಈಗ ಮತ್ತೆ ಅದ ಕಡಾಯಿನ ಬಿಸಿ ಮಾಡಕ್ಕಿಟ್ಟು ರುಬ್ಬಿದ ಬೆಳ್ಳುಳ್ಳಿ ಖಾರ ಹಾಕಿ ಸಣ್ಣ ಉರಿ ಒಳಗೆ ಒಂದು 2 ನಿಮಿಷ ಚಲೋತಂಗೆ ಹುರಿದು ಗ್ಯಾಸ್ ಆಫ್ ಮಾಡಿ ಕಡಾಯಿನ ಕೆಳಗಿಳಿಸ್ಬೇಕು. ಈ ಒಗ್ಗರಣೆ ಒಳಗೆ ಮೊದಲು ಹುರಿದಿದ್ದ ಚುರ್ಮರಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡ್ರಿ. ಖಾರ ಉಪ್ಪು ಸರಿ ಐತಿಲ್ಲ ಅಂತೇಳಿ ಒಂದ್ಸಲ ಚೆಕ್ ಮಾಡಿ ಆಮೇಲೆ ಇದ್ರಾಗ ನೈಲಾನ್ ಶೇವ್ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ರೆ ಮಸ್ತ್ ಗರಿ ಗರಿ ಸ್ಪೈಸಿ ಆ್ಯಂಡ್ ಟೇಸ್ಟಿ ಬೆಳ್ಳುಳ್ಳಿ ಖಾರ ಚುರ್ಮರಿ ಚೂಡ ರೆಡಿ.